ನಾನು ಯುವರತ್ನ ಆ್ಯಕ್ಟ್ ಮಾಡಬೇಕಾದ್ರೆ ಆ ಅಪ್ಪು ಸರ್ನ ಕೇಳಿದ್ದೆ. ಅದಾದಮೇಲೆ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ, ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಹಾಡಿದೆ ಆಡ್ಕೊಡಿ ಅಂತ. ಅವರು ಹೋಗೋದಕ್ಕೆ ಒಂದು 10 days ಬಿಫೋರ್ ಅನ್ಕೊತೀನಿ. ಹಿಂದಿನ ದಿನ ಕೇಳಿದ್ದು, ನೆಕ್ಸ್ಟ್ ಡೇಗೆ ಬಂದು ಸರ್ ನನಗೆ ಸಿನಿಮಾದಲ್ಲಿ ಹಾಡು ಹೇಳಿದ್ರು. ಇವತ್ತು ಅವರಿಲ್ಲ, ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ. ಆ್ಯಂಡ್ ಉಪೇಂದ್ರ ಸರ್ ಕೂಡ ಅಷ್ಟೇ, ಅವ್ರನ್ನೂ ನಾನು ಫೋನ್ ಮಾಡಿ ಕೇಳಿದೆ, ಈ ಥರ ಸರ್ ನನ್ನ ಮೂವಿಲಿ ಒಂದು ಹಾಡು ಹೇಳಬೇಕು ಅಂತ. ಖಂಡಿತ ಎಲ್ಲರೂ ತುಂಬ ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್, ರಾಜೇಶ್ ಕೃಷ್ಣನ್ ಸರ್ ಇರ್ಬೋದು, ಉಪೇಂದ್ರ ಸರ್ ಇರ್ಬೋದು, ಅಮೃತ ವರ್ಷಿಣಿ ಆ್ಯಂಡ್ ವಾಣಿ ಹರಕೃಷ್ಣ ಇರ್ಬೋದು, ಇನ್ನು ತುಂಬ ಜನ, ಸಾಕಷ್ಟು ಜನ ಸಿಂಗರ್ಸು ನನ್ನ ಮೂವಿಗೆ ಹಾಡು ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ. ಆ್ಯಂಡ್ ಇದೇ ತಿಂಗಳು ಜನವರಿ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೇನೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಹಾಗೆ ಖಂಡಿತ ಸರ್. ಆ್ಯಕ್ಚುಲಿ ನಾನು ಒಂದು ಆರ್ಟಿಸ್ಟ್ ಆಗೋದಕ್ಕೆ ತುಂಬ ಸ್ಟ್ರಗ್ಲಿಂಗ್ ಪಟ್ಟಿದ್ದೀನಿ. ಅದು ಒಂದು ಪ್ಲ್ಯಾಟ್ಫಾರ್ಮ್ ಇವತ್ತು ನನಗೆ ಸಿಕ್ಕಿದೆ. ಸೊ ಆ ಪ್ಲಾಟ್ಫಾರ್ಮ್ನ ನಾನು ತುಂಬ ಚೆನ್ನಾಗಿ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಕೈಯಲ್ಲಾದಷ್ಟು ನಾನು ಅದಕ್ಕೆ ನನ್ನ ಕ್ಯಾರೆಕ್ಟರ್ಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್.